ಕಲಘಟಗಿ ತಾಲೂಕಿನ ಹಿರೇಹೊನ್ನೇಹಳ್ಳಿ ಗ್ರಾಮಕ್ಕೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ವೀಕ್ಷಣೆ ಹಾಗೂ ಜನಪರ ಕಾರ್ಯಕ್ರಮವು ಜರುಗಿತು. ಹಿರೇಹೊನ್ನೇಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿವಿಧ ಕಾರ್ಯಕ್ರಮಗಳು ಹಾಗೂ ರಸ್ತೆ ಕಾಮಗಾರಿಗಳ ವೀಕ್ಷಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಶಾಲಾ ಮಕ್ಕಳಿಗೆ ಸಮವಸ್ತ್ರ ಹಾಗೂ ಬ್ಯಾಗ್ ವಿತರಣೆಯ ಕಾರ್ಯಕ್ರಮವನ್ನ ಹಿರೇಹೊನ್ನೇಹಳ್ಳಿಯ ಪ್ರಾಥಮಿಕ ಶಾಲಾ ಆವರಣವು ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ಸಹಯೋಗದೊಂದಿಗೆ ಗ್ರಾಮ ವಿಕಾಸ್ ಸೊಸೈಟಿ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ಸಮವಸ್ತ್ರ ಮತ್ತು ಶಾಲಾ ಬ್ಯಾಗ್ ವಿತರಣಾ ಕಾರ್ಯಕ್ರಮವು ನಡೆಯಿತು. ನಮ್ಮ ಗ್ರಾಮ ವಿಕಾಸ್ ಪರಿಷತ್ನವರು ನಾವು ಬ್ಯಾಗ್ ಕೊಡ್ತೀವಿ ಮತ್ತು ಯೂನಿಫಾರ್ಮ್ ಕೊಡ್ತೀವಿ ಅಂತ ಹೇಳಿದ್ರು. ನೀವೊಂದು ಸ್ವಲ್ಪ ಸಹಾಯ ಮಾಡಿರಿ ಅಂದರೆ ಉಳಿದಿದ್ದೆಲ್ಲ ನಾವು ಮಾಡಿ ಕೊಡ್ತೀವಿ ಅಂತಂದ್ರೆ ಅದಕ್ಕೆ ಅವರು ಇಡೀ ಲೋಕಸಭಾ ಕ್ಷೇತ್ರಕ್ಕೆ ಒಮ್ಮೆ ಕೊಡೋಕ್ಕಾಗೋದಿಲ್ಲ, ಎಲ್ಲಿಂದ ಶುರು ಮಾಡೋಣ ಅಂತಂದ್ರೆ ನಾಳಿದೆ ಕಲಘಟಗಿ ವಿಧಾನಸಭಾ ಕ್ಷೇತ್ರದಿಂದ ಶುರು ಮಾಡಿರಿ. ಅಲ್ಲಿ ಯಾರು ಎಷ್ಟೋ ಪ್ರಯತ್ನ ಪಟ್ಟರು ನನಗೆ ಯಾವಾಗಲೂ ಅವರು ಆಶೀರ್ವಾದ ಮಾಡ್ಯಾರ. ಇದ್ರ ಕಾರ್ಯಕ್ರಮ ಶುರುವಾತ್ ಎಲ್ಲಿ ಮಾಡೋಣ ಅಂತ ಕೇಳಿದ್ರೆ ನಾ ಹಿರೇಹೊನ್ನೇಹಳ್ಳಿ ಒಳಗೆ ಮಾಡ್ರಿ ಅಂತ ಹೇಳಿದೆ. ಯಾಕಂದ್ರೆ ನೀವು ನಮ್ಮ ಬಗ್ಗೆ ಭಾಳ ಪ್ರೀತಿ ಗೌರವ ಅದರ ಅಭಿಮಾನ ಎಲ್ಲ ಇಟ್ಕೊಂಡ್ರಿ. ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತು ನಾನು ಇದನ್ನು ಸದಾ ಕಾಲಕ್ಕೂ ನನ್ನ ಮನಸ್ಸಿನಾಗ ಇಟ್ಕೊಂಡ್ರಿ. ಕ್ಷೇತ್ರದಲ್ಲಿ ಬಂದರೆ ನಮಗೆ ಮೊದಲು ನೆನಪಾಗೋದು ನಮ್ಮ ಸಂಸತ್ ಸದಸ್ಯರು. ಆಯಿತು ಅವ್ರಿಗೆ ಹೇಳಿ ಮಾಡ್ಸೋಣ ತಗೋಪ ಅಂತ ನಾನು ಅವ್ರ ಹತ್ರ ಹೋದಾಗ ಅವರು ಅದನ್ನ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದೇ ರೀತಿ ಇವತ್ತು ರಸ್ತೆಗಳ ವೀಕ್ಷಣೆಯನ್ನು ಮಾಡ್ತಿದ್ದಾರೆ. ಸುಮಾರು 110 ಕೋಟಿಯನ್ನು ಅವರು ಅನುದಾನ ಹಾಕಿಸಿ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಒಳ ರಸ್ತೆಗಳನ್ನು 3 ಕೋಟಿ ಇರ್ಬೋದು, 1,60,00,000 ಅಂಥ ರಸ್ತೆಗಳನ್ನು ಸಹಿತ ಮಾಡ್ತಾಯಿದ್ದಾರೆ. ಅದು ಅವ್ರ ಕೆಲಸ ಅಲ್ಲ, ಆದರೂ ಸಹಿತ ನಮ್ಮೆಲ್ಲರ ಇದು ಬಡವರ ಕೆಲಸ, ನಮ್ಮ ರೈತರ ಕೆಲಸ ಅಂತೇಳಿ ಅವರು ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಅವ್ರಿಗೆ ಧನ್ಯವಾದ ಹೇಳಿ ಮುಂದೆ ಇನ್ನೂ ಅನೇಕ ಕಾರ್ಯಕ್ರಮಗಳಿದಾವೆ, ಮುಂದೆ ಹೋಗಬೇಕಾಗಿದೆ. ಅದರಿಂದ ಸಮವಸ್ತ್ರ ವಿತರಣೆಯ ನಂತರ ಮಾನ್ಯ ಸಚಿವರು ಭಾರತ ಸರ್ಕಾರದ ಕೇಂದ್ರ ರಸ್ತೆ ನಿಧಿ ಅಡಿಯಲ್ಲಿ ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ರಸ್ತೆ ಕಾಮಗಾರಿಗಳನ್ನು ಖುದ್ದಾಗಿ ವೀಕ್ಷಿಸಿದರು. ಸಚಿವರ ಕಾರ್ಯಕ್ರಮಗಳಲ್ಲಿ ಹಾಗೂ ರಸ್ತೆ ವೀಕ್ಷಣೆಯ ಸಮಯದಲ್ಲಿ ಗ್ರಾಮದ ಸಮಸ್ತ ನಾಗರಿಕರು, ತಹಶೀಲ್ದಾರ್ ಬಸವರಾಜ್ ಹೊಂಕಣದವರ್, ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಪರಶುರಾಮ್ ಸಾವಂತ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಗಾಯತ್ರಿ ದೇವಿ ಸಜ್ಜನ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, ಬಿಜೆಪಿಯ ಹಿರಿಯ ಕಿರಿಯ ನಾಯಕರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇಲಿಯಾಸ್ ಗಿಡದಂಡನವರ್, ನೈಟ್ ಲೈವ್ ನ್ಯೂಸ್, ಕಲಘಟಗಿ.